ವೆಲ್ಕಮ್ ಫ್ರೆಂಡ್ಸ್. ಈ ಸರಳೀಕರಣ ಪ್ರಶ್ನೆಗಳನ್ನು ಬಿಡಿಸೋಣ. ಉತ್ತರವನ್ನು ಕಂಡುಹಿಡಿ ಅಂತ ಹೇಳಲಾಗಿದೆ. 25 ಮೈನಸ್ 5 ಇಂಟು ಇದು ಸ್ಕ್ವೇರ್ ಬ್ರಾಕೆಟ್ ಇದೆ, 2 ಪ್ಲಸ್ 3 ಇಂಟು ಪ್ಲಸ್ ಬ್ರಾಕೆಟ್ ಇದೆ, 3 ಇಂಟು 2 ಮೈನಸ್ 2 ಇಂಟು 5 ಮೈನಸ್ 3 ಪ್ಲಸ್ 5 ಮೈನಸ್ 10 and ಡಿವೈಡ್ ಬೈ 4 ಅಂತಿದೆ. ಓಕೆ, ಇದನ್ನು ಬಿಡಿಸೋಣ. ಇದು ಬಹಳ ಸರಳವಾದ ಮೆಥಡ್ ಇದೆ. ಓಕೆ, ನಾವು ಇಲ್ಲಿ 25 ಮೈನಸ್ 5 ನಂತರ 2 ಪ್ಲಸ್ 3 ಇಂಟು 2 ಮೈನಸ್ 2, 5 ಮೈನಸ್ 3 ಇದು 2 ಆಯಿತು, ಅಂದ್ರೆ ಇಲ್ಲಿ 2 ಬರುತ್ತದೆ. ಈ ರೀತಿಯಾಗಿ ಪ್ಲಸ್ 5 ಮೈನಸ್ 10 ಭಾಗಲೆ 4 ಅಂತಿದೆ. ಓಕೆ, ನಾವು 25 ಮೈನಸ್ 5 2 ಪ್ಲಸ್ 3 ಇಂಟು 2 ಮೈನಸ್ 2 ಇಂಟು 2 4 ಆಯಿತು. ಇಲ್ಲಿ ಪ್ಲಸ್ ಇದು 5 ಹಾಗೆ ಬರೆಯೋಣ. ನಂತರ ಮೈನಸ್ 10. ಓಕೆ, ಇದು ಸ್ಕ್ವೇರ್ ಬ್ರಾಕೆಟ್ ಆಗಬೇಕಾಯ್ತು. ಓಕೆ, ಸ್ಕ್ವೇರ್ ಬ್ರಾಕೆಟ್ ಡಿವೈಡ್ ಬೈ 4 ಅಂತಿದೆ. ನಂತರ 25 ಮೈನಸ್ 5 ಇಂಟು 2 ಪ್ಲಸ್ 3 ಇಂಟು ಇಲ್ಲಿ ನೋಡಿ 2 ಮೈನಸ್ 4 ಪ್ಲಸ್ 5 ಅದು ಮೈನಸ್ 2 ಆಯಿತು, ಇದು 5 ಆಯಿತು, ಪ್ಲಸ್ 3 ಉಳಿತು. ಇಲ್ಲಿ ಅಂದ್ರೆ 3 ಉಳಿತು, ಮೈನಸ್ 10 ಈ ರೀತಿಯಾಗಿ ಬರ್ಬೋದು ಭಾಗಲೆ 4. ಸೊ ನಂತರ 25 ಮೈನಸ್ 5 ಇಂಟು 2 ಪ್ಲಸ್ 3 ಇಂಟು 3 9 ಆಯಿತು. ಈ ಮೈನಸ್ 10 ಹೀಗೆ ಬರೆಯೋಣ, ಭಾಗಲೆ 4 ಆಯಿತು. ದಟ್ ಈಸ್ ಈಕ್ವಲ್ ಟು 25 ಮೈನಸ್ ಇದು ಒಟ್ಟಾರೆ ನೋಡಿ 2 ಪ್ಲಸ್ 9 11 ಆಯಿತು, 11 ಮೈನಸ್ 10 1 ಉಳಿತು, 5 ಇಂಟು 1 ಉಳಿತು, ಭಾಗಲೆ 4. ಇದನ್ನು 25 ಮೈನಸ್ 5 ಗುಂಡ್ಲೆ 5 ಎಷ್ಟಾಯಿತು? 5 ಗುಂಡ್ಲೆ 1 5 ಆಯಿತು, ಭಾಗಲೆ 4. ಇದನ್ನು ನಾವು 25 ಮೈನಸ್ 5 ಭಾಗಲೆ 4 ಈ ರೀತಿಯಾಗಿ ಬರೆಯಬಹುದು. ಓಕೆ, ನಾವು 25 ಮೈನಸ್ 5 ಭಾಗಲೆ 4 ಮಾಡಿದರೆ ನಮಗೆ 1.25 ಬರುತ್ತದೆ. ಅಂದ್ರೆ 4 ಒಂದ್ಲೆ 4 1 ಉಳಿಯುತ್ತದೆ. ಓಕೆ, ನಂತರ 0 ತೆಗೆದಲ್ಲಿ ಪಾಯಿಂಟ್ ಬರ್ತದೆ. ನಂತರ 10 4ರಿಂದ ಭಾಗಿಸಿದರೆ 10 2 8 ಆಯಿತು, ಇಲ್ಲಿ 2 ಬಂತು, ಮತ್ತೆ 2 ಉಳಿತು. ಓಕೆ, ನಂತರ ಇದು 1.25 ಆಗಿ ಬರುತ್ತದೆ. ನಂತರ 25 ಮೈನಸ್ 1.25 ಮಾಡಿದರೆ ಇಲ್ಲಿ 23.75 ಉತ್ತರ ಬರುತ್ತದೆ. ಅಂದ್ರೆ ಇಲ್ಲಿ ಆಪ್ಷನ್ ಸಿ ಇಸ್ ಎ ಕರೆಕ್ಟ್. ಓಕೆ, ನಂತರ ಪ್ರಶ್ನೆ ನೋಡೋಣ ಬನ್ನಿ. 3440 ಭಾಗಲೆ 14 ಇಂಟು 16 ಪ್ಲಸ್ 340 ಇದರ ಉತ್ತರವನ್ನು ನಾವು ಕಂಡುಹಿಡಿಯೋಣ. ಓಕೆ, ನಾವು 3640 ಭಾಗಲೆ ಅಂತಿದೆ, ಅಂದ್ರೆ ನಾವು ಈ ರೀತಿಯಾಗಿ ಬರೆಯೋಣ. ಗುಂಡ್ಲೆ 16 ಪ್ಲಸ್ 340 ಈ ರೀತಿಯಾಗಿ ಬರೆಯೋಣ ನಾವು. ಓಕೆ, 14 ಒಂದ್ಲೆ 14 2 28, ನಂತರ 8 ಉಳಿತು. ಓಕೆ, 8 4 0 ಉಳಿಯುತ್ತದೆ. ನಂತರ 14 6 84 ಆಯಿತು, ಈ 0 ಇಲ್ಲಿ ಬರೆಯೋಣ. ಅಂದ್ರೆ ಇದು 2 6 0 ಗುಂಡ್ಲೆ 16 ಈ ರೀತಿಯಾಗಿ ಬರುತ್ತದೆ, ಪ್ಲಸ್ 340. ನಂತರ ಇದರ ಗುಣಾಕಾರ ಮಾಡೋಣ ನಾವು ಇಲ್ಲಿ. 260 ಇಂಟು 16 ಮಾಡಿದರೆ ನಮಗೆ 4160 ಬರುತ್ತದೆ, ಪ್ಲಸ್ 340. ಇದನ್ನು ಕೂಡಿಸಿದರೆ ನಮಗೆ 4500 ಉತ್ತರ ಬರುತ್ತದೆ. ಆದರೆ ಇಲ್ಲಿ 4500 ಉತ್ತರ ಇಲ್ಲ, ಅದರಿಂದ ಆಪ್ಷನ್ ಇ ಯಾವುದೂ ಅಲ್ಲ ಅಂತ ಟಿಕ್ ಮಾಡಬಹುದು. ಇಂಥ ಪ್ರಶ್ನೆ ಬೇಕಾದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟ ವಿಡಿಯೋ ಬೇಕಾದರೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಹಾಕಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ಸಿಗುತ್ತವೆ. ನಿಮಗೆ ಬೇರೆ ತರ ವಿಡಿಯೋ ಬೇಕಾದರೆ ನಾನು ಯೂಟ್ಯೂಬ್ ಪ್ಲೇಸ್ ನಲ್ಲಿ ಹೋಗಿ ಅಥವಾ ಐ ಬಟನ್ ನಲ್ಲಿ ಹೋಗಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಹೋಗಿ, ಕೆಲವು ಲಿಂಕ್ ಸಿಗುತ್ತವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.